ಏನಕ್ಕೆ ಕೇಸ್ ಫೈಲ್ ನ ಹ್ಯಾಂಡ್ ಓವರ್ ಮಾಡಿಲ್ಲ? ಅವ್ರಿಗೆ ನೀವು ಪಾಸ್ ಮಾಡ್ಬೋದಾಗಿತ್ತಲ್ಲ. ಒಂದು ಎಕ್ಸೈಸ್ ಅಫೆನ್ಸ್ಗಳೈತೆ, ಅಲ್ಲಿ ನಿಮಗೆ ಫಾರಿನ್ ಲಿಕ್ಕರ್ಗಳೆಲ್ಲ ಐತೆ, ಇಲ್ಲಿಗಲ್ ಆಗಿ ವಿತೌಟ್ ಬಿಲ್ ಲಿಕ್ಕರ್ಗಳೆಲ್ಲ ಇತ್ತವ್ರೆ, ನಾವು ಹೋಗಿ ನೋಡ್ಕೊಂಡ್ ಬಂದ್ವಿ. ಆದ್ರೂ ನೀವು ಯಾಕೆ ಅಲ್ಲಿ ರೆವೆನ್ಯೂ ಅಫೆನ್ಸಸ್ಗಳೈತೆ, ಅಲ್ಲಿ ನಿಮಗೆ ಎಕ್ಸೈಸ್ ಅಫೆನ್ಸು, ರೆವೆನ್ಯೂ ಅಫೆನ್ಸು, ಫಾರೆಸ್ಟ್ ಅಫೆನ್ಸು, ಪೊಲೀಸ್ ಅಫೆನ್ಸು, ನಾಲ್ಕು ತರ ದೇವನೊಬ್ಬ ನಾಮ ಹಲವು ಅನ್ನಂಗೆ ಮಾಡ್ರ ಹಲ್ಕ ಕೆಲಸಗಳು ಇಷ್ಟುದ್ದ ಲಿಸ್ಟ್ ಐತೆ. ಏನಕ್ಕೆ ನೀವು ಇದುವರೆಗೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಈ ಕೇಸ್ನ ಅಂತ ಅನ್ಬಿಟ್ಟು ಉತ್ತರ ಕೊಡಿ. ಅದು ಫಸ್ಟು ಆರ್ಮ್ಸ್ಗಳನ್ನ ನಾವು ಚಾಮರಾಜನಗರ ಡಿಸ್ಟಿಕ್ ಆರ್ಮ್ಡ್ ರಿಸರ್ವಿಂದ ಆರ್ಮರ್ನ ಕರೆಸಿ ಅದನ್ನು ಪರಿಶೀಲನೆ ಮಾಡಿಸಿದ್ದೀವಿ. ಈಗ ನಂತರದಲ್ಲಿ ನಾವು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೀವಿ. ಇದೇ ನಮಗೆ ಸಮಸ್ಯೆ ಇರೋದು ಸರ್. ಕ್ರೈಮ್ ಸೀನ್ ಡಿಸ್ಫಿಗರ್ ಆಗಕ್ಕೆ ನೀವೇ ಸಹಾಯ ಮಾಡ್ತಾ ಇದ್ದೀರಾ. ಇದಕ್ಕೆ ಅವರು CRನವ್ರು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ ಸರ್? ನಿಮಗೆ ಪವರ್ ಇಲ್ಲ ಅಂತ ಹೇಳಿದ ಮೇಲೆ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಮಾಡಿ. ನಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಇಲ್ಲಿ ಅಷ್ಟೊಂದು ಅಫೆನ್ಸ್ ಆದ್ರೂ ಇದು ಮೊದಲನೇ ಅಫೆನ್ಸು. ಅಲ್ಲಿ ರೆಸಾರ್ಟ್ಗಳು ಉದ್ಯಮ ನಡೀತಾ ಇದಾವೆ ಸರ್, ಅವೆಲ್ಲ ಹೋಮ್ ಸ್ಟೇ ಲೈಸೆನ್ಸ್ ಅಲ್ಲಿ ನಡೀತಾ ಇರೋಂಥದ್ದು. ನಮ್ಮ ಹತ್ರ ರೈಟಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು. ಏನೋ ನಿನ್ನೆ ನಮಗೆ ಮಾಹಿತಿ ಬಂದಿದ್ದು ಜಿಂಕೆ ಕೊಂಬಲ ಇದೆ ಅಂತ ಮಾತ್ರ ನಮಗೆ ಮಾಹಿತಿ ಬಂದಿದ್ದು ಅಷ್ಟೇ. ಆದ್ರೆ ಜಿಂಕೆ ಕೊಂಬನ ಪರಿಶೀಲನೆ ಮಾಡುವಂತ ನಾವು ಯಾರಿಗೂ ಹೇಳ್ದೆ, ಬರೀ ಅರಣ್ಯ ಇಲಾಖೆ DCF ನಂದೀಶ್ ಅವ್ರು ಮಾತ್ರ ಮಾಹಿತಿ ಕೊಟ್ಟಿದ್ನು. ಅವರ ಒಂದು ಹ್ಯಾಂಡ್ ಓವರ್ಲಿ ನಮ್ಮ ಜೊತೆ ಒಂದು 4 ಇಲ್ಲಿ RF ಸತೀಶ್ ಕುಮಾರ್ ಅವರ ಒಂದು ಇದರಲ್ಲಿ ನಾವು ಒಂದು ಹಾಕ್ಸಿ, ನಮ್ಮ ಸಂಘದ ಮಧು, ಕೆಪಪುರದ ಮಧು ಹಾಗೂ ನಾನು, ಅದ್ಬಿಟ್ರೆ RF ಸತೀಶ್ ಕುಮಾರ್ ಅವರು 4 ಜನ ಸೇರಿ ಅಲ್ಲಿ ಹೋದಾಗ ಫಸ್ಟ್ ನಮ್ಗೆ ಅವರು ಬೆದರಿಕೆ ಮಾಡಕ್ ಬಂದ್ರೋಣ. ಏನೋ ನಾಯಿಗಳನ್ನೆಲ್ಲ ಬಿಟ್ಕೊಂಡು ನೀವು ಯಾರು ಇಲ್ಲಿಗೆ ಬರಕ್ಕೆ ಪರ್ಮಿಷನ್ ತಗೊಬರಕ್ ಹೋಗಿದ್ರು. ಒಳಗಡೆ ಫಾರೆಸ್ಟ್ ಇಂದ ಅದು ದೂರನೂ ಇಲ್ಲ, ಏನೋ ಫಾರೆಸ್ಟ್ ಇದೆ ಆದ್ರೆ ಒಂದು 50 ಮೀಟರ್ ಅಷ್ಟೇ ಒಳಗಡೆ ಇದು ತೋಟ, ಇದು ಹೋಮ್ ಸ್ಟೇ ತರ ಮಾಡ್ಕೊಂಡಿದ್ರೆ ಅದ್ರ ಒಳಗಡೆ ಹೋಗಕ್ಕೆ ಅವ್ರ ಅನುಮತಿ ತಗೊಂಡು ಅವ್ರ ಪರ್ಮಿಷನ್ ತಗೊಂಡು ಒಳಗಡೆ ಹೋಗ್ಬೇಕಂತೆ. ಆ ತರ ಒಂದು ರೂಲ್ಸ್ ಮಾಡ್ತಾರೆ. ಅದನ್ನ ತಪ್ಪಿ ನಾವು ಒಳಗಡೆ ಹೋಗಕ್ ಹೋದ್ರೆ ನಾಯಿನ ಕಡೆ ನಾಯಿನವು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಿಡ್ತಾರೆ ಅವರು. ಆಮೇಲೆ ಅಲ್ಲಿ ಒಂದು 3 ಸೀಟ್ ಇದ್ರು, ಅವರು ನಮ್ಮ ಮೇಲೆ ಜಗಳಕ್ಕೆ ಬಂದ್ರು. ಇವರು ಫಾರೆಸ್ಟ್ ಇಲಾಖೆ ಸತೀಶ್ ಕುಮಾರ್ ಅವರು ಇದ್ರು. ಅವ್ರೇನ್ ಮಾಡಿದ್ರು, ಅವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ರು. ಅವರು ನೀವು ಒಳಗಡೆ ಬರಬೇಡಿ, ಒಳಗಡೆ ಬಂದ್ರೆ ಇದಾಗಲ್ಲ ಅಂತ ಅಂದ್ಬಿಟ್ಟು ನಾಯಿನವನ್ನೆಲ್ಲ ಬಿಟ್ಕೊಂಡು ಇದ್ ಮಾಡಿದ್ಮೇಲೆ ಒಂದು 1/4 ಗಂಟೆ ಮಾತುಕತೆ ಆಯ್ತು. ಆಮೇಲೆ ಹೋಗಿ ಫಸ್ಟ್ ಒಂದು ರೂಮ್ ತರ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಒಳಕ್ ನುಗ್ಗಿದ್ಮೇಲೆ ಜಿಂಕೆ ಸಾರಿಗೆ ಕೊಂಬುಗಳು ಹೋಗೋ ಮೊಕೋಡ ಅಂದ್ರೆ ಅದು ಬರೀ ಏನೋ ಪ್ಲಾಸ್ಟಿಕ್ ಇಲ್ಲ. ನಮ್ಮ ಹಳ್ಳಿ ಕಡೆ ಆದ್ರೆ ಹಿಂದಿನ ಕಾಲದಲ್ಲಿ ಕೊಂಬುಗಳೆಲ್ಲರೂ ಕಾಡಲ್ಲಿ ಸಿಕ್ಕಿದ್ರೆ ತಗೊಬಂದಿದ್ದು ಮರದಲ್ಲಿ ಮೊಕೋಡ ಮಾಡ್ಸಾಕತ್ತಿರು ಸೋಗೆ ಅಂತ. ಇವರು ಮೊಕಡ ಅಂತ ಅದು ಮರದಲ್ಲ, ಪ್ಲಾಸ್ಟಿಕ್ ತೋಲ, ಅದು ಏನು ಜೀವಂತ ಸತ್ತಿರನ್ನ ತುರ್ದಿ ಮೋಕನ ಆ ಚರ್ಮ ಸ್ಕಿನ್ ಸೇತನೆ ಉಣಗ್ಸಿ ತಗೊಂಬಂದು ಮನೇಲಿ ನೇತಕೊಂಡಿದ್ದಾರೆ. ಅಷ್ಟಾದ್ರೂ ಇವ್ರಿಗೆ ಯಾವುದೇ ತರಹದ ಮಾಹಿತಿ ಇಲ್ಲ ಅರಣ್ಯ ಅಧಿಕಾರಿಗಳಿಗೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರು ಪರ್ಮಿಷನ್ ತಗೊಂಡು ಒಳಗ್ ಹೋಗ್ಬೇಕಂತ ಇವರು ಅರಣ್ಯ ಅಧಿಕಾರಿಗಳು ಹೇಳ್ತಿರೋದು. ಅದಲ್ಲದೆ ಏನು ಲೈಜ್ ಇದು ಒಂಥರ ಬ್ಲೇಡ್ ತರ ಹಾಕೊಂಡಿದ್ದಾರೆ, ತಂತಿ ಬೆಲೆ ಅಂತ. ಆ ತಂತಿ ಬೆಲೆ ಯಾವ ತರ ಅಂತಂದ್ರೆ ಅನ್ನೋದು ಏನಾದ್ರು ಪ್ರಾಣಿಗಳೇನಾರು ಬಂದ್ ಏನಾರು ಒಂದ್ಸತಿ ಸಿಗಕೊಂಡ್ರೆ ಅದು ಕೂದಾಕತ್ತೆ ಹೊಡ್ತು ಅದನ್ನ ತಪ್ಪಿಸ್ಕೊಂಡ್ ಬರಾಕಲ್ಲ. ಆ ತರ ಒಂದು ಬ್ಲೇಡ್ ಹಾಕೊಂಡಿದ್ರೆ ಆ ಬ್ಲೇಡ್ ಹಾಕಕ್ಕೆ ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಈ ಕಾಡಿನಂಚಿನ ಪ್ರದೇಶದಲ್ಲಿ ಆತರ ಹಾಕೊಂಡಿದ್ದಾರೆ ಅಂತಂದ್ರೆ ಇಷ್ಟಿನ ಈ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಇವರು ಗೇಮ್ ಅಲ್ಲಿ ಹೋದ್ರಣ ಆ ಕಡೆ ನೋಡಿದ್ರೆ ಏನು ಇದಾಕಿದ್ರ ತಂತಿ ಅದು ರೋಡ್ಗೆ ಕಾಣುತ್ತೆ. ಅದ್ ನೋಡಿದ್ರೆ ಇವರು ಯಾವುದೇ ಕ್ರಮವನ್ನ ತಗೊಂಡಿಲ್ಲ. ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು ಅರಣ್ಯ ಅಧಿಕಾರಿಗಳ ಇದ್ಮೇಲೆ. ನಾವು ಮಾಹಿತಿ ನೀಡಿದ್ಮೇಲೆ ಏನು ಜಿಂಕೆ ಚರ್ಮ ಇನ್ನಿತರ ಏನು ಅಕ್ರಮ ಬಂದೂಕುಗಳು ಇವೆಲ್ಲ ಸಿಕ್ಕಿದ ಮೇಲೆ ಸಹ ನಮ್ಮ ಮೇಲೆ ಕೇಸ್ ಹಾಕ್ತಿವಿ. ಈ ಸ್ಥಳದಲ್ಲಿ ಇದ್ರ ನಮ್ಮ ಮೇಲೆ ಕೇಸ್ ಹಾಕ್ತಿವಿ ಅಂದ್ಬಿಟ್ಟು ಅವ್ರನ್ನ ನಮ್ಮನ್ನ ಹೊರಗಡೆ ಕಳ್ಸಕ್ಕೆ ನೋಡಿದ್ರು. ನಾವು ರವಿಕುಮಾರ್ ಅಣ್ಣ ಅವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗೆ ಹೇಳ್ತಾರೆ ಎದುರ್ತೀವ್ರೆ ಅಂತಂದ್ಮೇಲೆ ಸುಮಾರು 10 ಗಂಟೆ ಮಾತುಕತೆ ಆದ್ಮೇಲೆ ಅವರು ಅಲ್ಲಿ ಒಪ್ಪಿಗೆ ಕೊಡೋದು ಹೊರತು ಸ್ಟಾರ್ಟಿಂಗ್ ಹೋಗೋಣ ನಮ್ಮ ಇವರು ಏನು DCF ಇವರು ಶುಭಮ್ ಸಿಂಗ್ ತಲವಾರ್ ಇದ್ರೆ ಅವರು ನಮ್ಮ ಮೇಲೆ ನಾವೇ ಇಟ್ಕೊಟ್ಟಿರೋರು, ನಾವೇ ಮಾಹಿತಿ ಕೊಟ್ಟಿರೋರು, ನಾವೇ ಕರ್ಕೊಂಡಿರೋದು. ಅವ್ರನ್ನ ನಮ್ಮನೆ ಅಲ್ಲಿದ್ರೆ ನಾವು ಆ ಪ್ಲೇಸ್ ಅಲ್ಲಿ ಇದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಿವಿ, ನೀವು ಇಲ್ಲಿದ್ರೆ ನಿಮ್ಮ ಮೇಲೆ ಏನಾರು ಮೊಕದ್ದಮೆ ಹಾಕ್ತಿವಿ, ನೀವು ಆಗಿ ಇಲ್ಲಿಂದ ನಾವು ಇದ್ ನೋಡ್ಕೋತೀವಿ ಅಂತ ನಮ್ಮ ಮೇಲೆ ದಬ್ಬಳಿಕೆ ಇದ್ ಮಾಡ್ತಿದಾರೆ. ಪುನಃ ನಿನ್ನೆ ಇನ್ನೊಂದು ಡೇಟ್ ಹೋಮ್ ಸ್ಟೇಗಳಲ್ಲಿ ಈ ತರ ಒಂದು ಮಾಹಿತಿ ಇದೆ ಅಂತ ತಗೊಂಡು ಇವ್ರಿಗೆ ತಿಳಿಸಿದ ಮೇಲೆ ನೀವು ಯಾರ ಇದನ್ನೆಲ್ಲ ತಿಳಿಸಕ, ರೈತರೆಲ್ಲ ಯಾರ ಇದನ್ನೆಲ್ಲ ಮಾಹಿತಿ ಕೊಡಕ, ನಾವು ಅರಣ್ಯ ಇಲಾಖೆ ಹೋದ್ರ ಪೊಲೀಸ್ನವ್ರು ಕೆಲಸ ಮಾಡ್ತಾರ, ನಾವು ಕಾಡ್ಕಾಯಕ ಅರಣ್ಯ ಇಲಾಖೆದವರು ಇದ್ರೆ ನೀವು ಏನ್ ಓದಿದ್ರೆ ರೈತರಿಗೂ ಇದಕ್ಕೂ ಏನ್ ಸಂಬಂಧ? ರೈತರು ಈ ವಿಷಯಕ್ಕೆಲ್ಲ ತಲೆ ಹಾಕ್ಬಿಡಿ. ಆಮೇಲೆ ಏನು ಪೇಪರ್ನಲ್ಲಿ ರೈತ ಸಂಘದ ಕಾರ್ಯಾಚರಣೆ ಅಂತ ಬರ್ತಾ ಇದೆ, ನಾವು ಹಾಕಿಸ್ಕೊಂಬ ನಮ್ಮ ಏನು ಅರಣ್ಯ ಇಲಾಖೆದವರು ಕಾರ್ಯಾಚರಣೆ ಮಾಡಿ ನಾವು ಕಾರ್ಯಾಚರಣೆ ಮಾಡಿವಿ ಅನ್ನೋ ತರ ನಾವು ಪೇಪರ್ ಹಾಕಿಸ್ಬೇಕಾಯ್ತು. ಅದ ನಿಮ್ಗೆ ಸರಿ ಅನ್ನೋ ಒಂದು ಇದ್ರ ತರ ಅವರು ಮಾತಾಡ್ತಿದ್ದಾರೆ ಏನೋ DCF ಶುಭಮ್ ಸಿಂಗ್ ತಲವಾರ್ ಅವರು. ಪುನಃ ನಿಮ್ಮ ಮೇಲೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು SP ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇವ್ರ ಮೇಲೆ ಏನೋ ನನ್ನ ಮೇಲೆ ಪುನಃ ಇಲ್ಲಿ ಚಾಯಣ್ಪುರದ ಮಾಯಿ ಅಂತ ಇದ್ರೆ ಅವ್ರಿಬ್ರು ಹೆಸರು ಬರ್ಕೊಂಡು ಇವ್ರ ಮೇಲೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಇವರೇ ಇದ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ SP ಅವ್ರಿಗೆ ಕಂಪ್ಲೇಂಟ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಇದ್ ಮಾಡ್ತಾರೆ ಅಣ್ಣ. ಆ ತರ ದಬ್ಬಾಳಿಕೆ ಮಾಡ್ತಿದ್ದಾರೆ ಇಲ್ಲಿ.
ಕಣ್ಣು ಇದೆಲ್ಲ ಗೊತ್ತು, ಇಲ್ಲಿ ನಡೀತಿರೋದು ಪ್ರತಿಯೊಂದು ವಿಷಯನೂ ಇವ್ರಿಗೆಲ್ಲರಿಗೂ ಗೊತ್ತು. ಆದ್ರೆ ಏನಪ್ಪಾ ಅಂತಂದ್ರೆ ಕಣ್ಣು ಮುಚ್ಕೊಂಡು ಏನೋ ಅಲ್ಲಿ ನಡೀತಾ ಇದ್ನ ಕಣ್ಣು ಮುಚ್ಕೊಂಡು ಒಂಥರ ಇದ್ರಕೊಂಡು ಕುಂತಿದ್ದಾರೆ ಹೊರತು ನಮ್ಮ ಒಂದು ಏನೋ ಸಾಮಾನ್ಯರಾದ್ರೆ ಇವರು ಕಾನೂನು ಪ್ರಕಾರ ಏನೋ ಇದನ್ನೆಲ್ಲ ಜರುಗಿಸ್ತಾರೆ. ಏನೋ ದುಡ್ಡಿರೋರು ಅಥವಾ ಹಣ ಉಳ್ಳವರು ಆಧಾರ ಇವರೆಲ್ಲವೇ ಅಲ್ಲಲ್ಲೇ ಮುಚ್ಚಕ್ಕುವಂತ ಕೆಲಸ ಮಾಡ್ತಾರೆ ಹೊರತು ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಕೋ ಅದನ್ನೆಲ್ಲ ಕೈಗೊಳ್ತಾ ಇಲ್ಲ ಈ ಏರಿಯಾದಲ್ಲಿ. ಆಲ್ಮೋಸ್ಟ್ ಅಲ್ಲಿ ನಡೀತಿರೋದೆಲ್ಲ ನಿಂದೆಲ್ಲ ಇವ್ರಿಗೆ ಗೊತ್ತಿದ್ರು ಇವರೆಲ್ಲ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಅವರೆಲ್ಲವೇ. ನಾವು ತಿಳಿಸಕ್ ಹೋದಂತ ರೈತರ ಮೇಲೆ ಇವರು ಕೇಸ್ ಹಾಕ್ತಿವಿ, ನಿಮ್ ಮೇಲೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ನೀವು ಇದ್ ಮಾಡಿದ್ರೆ ಅಂತ ದಬ್ಬಳಿಕೆ ಮಾಡ್ತಾರೆ ಹೊರತು ಏನು ಮಾಹಿತಿ ನೀಡಿದ ರೈತರಿಗೆ ಅವರು ಸಪೋರ್ಟ್ ಆಗಿ ನಿಂತ್ಕೊಂಬಲ್ಲ ಈಗ ಅರಣ್ಯ ಅಧಿಕಾರಿಗಳು. ಇಷ್ಟೆಲ್ಲ ಸಮಸ್ಯೆಗಳು ಈ ನಮ್ಮ ಈ ಒಂದು ಇದ್ರ ಕಂಡು ಬರ್ತಾ ಇದಾವೆ.